ನಮಸ್ತೆ ಎಲ್ಲರಿಗೂ. ಇವತ್ತಿನ ವಿಷಯ ಏನು ಅಂದರೆ, ನಿಮ್ಮ ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಕೇಳ್ತಾ ಇದೆಯಾ? ಅದು ನಮ್ಮಲ್ಲಿ ಮಳೆಗಾಲದಲ್ಲಿ ಫ್ರೀಯಾಗಿ ಕಾನ್ಸರ್ಟ್ ಆಗುತ್ತೆ. ಅದರದ್ದು ಮರಜಿರ್ಲೆ ಅಂತ ಅದರ ಶಬ್ದ ಮಳೆಗಾಲದಲ್ಲಿ ಕಾಮನ್. ಇದು ನೋಡಿ, ನಾನು ತುಪ್ಪ ತೆಗೆದು ಒಂದು 4 ದಿನ ಆಗಿದೆ. ತುಪ್ಪ ತೆಗೆದು ಈ ಥರ ಸೂಪರ್ನೆಲ್ಲ ಇಲ್ಲೇ ಇಟ್ಟಿದ್ದೀನಿ. ಇದರ ಏನಾಗುತ್ತೆ, ಈ ಸೂಪರ್ ಫ್ರೇಮಲ್ಲಿರೋ ತುಪ್ಪನೆಲ್ಲ ಹುಳಗಳು ಬಂದು ಕುಡ್ಕೊಂಡು ಹೋಗುತ್ತೆ. ಸುಮ್ಮನೆ ಅದು ಹೆಂಗೂ ವೇಸ್ಟ್ ಆಗುತ್ತೆ. ಆ ಥರ ತುಪ್ಪ ಇದ್ದಂತೆ ಕೂಡ ನಾವು ಈ ಫ್ರೇಮ್ನ ಸಂಸ್ಕರಣೆ ಮಾಡಿ ಇಡೋಕ್ಕಾಗಲ್ಲ, ಚೆಂದ ಮಾಡಿ ಇಡೋಕ್ಕಲ್ಲ ಸೇಫಾಗಿ. ನೋಡಿ, ಇದರಲ್ಲಿರೋ ತುಪ್ಪ ಎಲ್ಲ ನೀಟಾಗಿ ಕುಡಿದಿದೆ. ಇದು ಹೀಗೆ ಬಿಟ್ಟರೆ 4 ದಿನಕ್ಕೆ ವ್ಯಾಕ್ಸ್ ಆಗುತ್ತೆ. ಈಗಲೂ ಕೂಡ ಕೆಲವೊಂದಲ್ಲಿ ಸ್ಟಾರ್ಟ್ ಆಗಿರುತ್ತೆ. ಆಯಿತಾ? 1 ದಿನ ಮತ್ತು 2 ದಿನ ಅಷ್ಟೇ ಇಡ್ಬೋದು. ಈ ಥರ ಓಪನ್ ಮಾಡಿ ಹಿಂಗೆ ಹತ್ತತ್ರ ಇಡಬೇಡಿ. ಇಷ್ಟಿಷ್ಟು ದೂರ, ಸ್ವಲ್ಪ ದೂರ ಅಂದರೆ ನೀವು ತುಪ್ಪಕ್ಕೆ ಹೇಗೆ ಇಡ್ತೀರೋ ಅಷ್ಟೇ ದೂರ, ಅಂದರೆ ಹುಳ ಎಲ್ಲ ಓಡಾಡೋ ಹಾಗೆ. ಇದಕ್ಕೀಗ ಹೆಜ್ಜೇನು ಬಂದಿರುತ್ತೆ, ಮಿಸ್ರಿ ಜೇನು ಬಂದಿರುತ್ತೆ, ಆಮೇಲೆ ಕಡಿ ಜೇನು ಬಂದಿರುತ್ತೆ. ಈ ತುಪ್ಪದ ವಾಸನೆಗೆಲ್ಲ ಸ್ವಲ್ಪ ಹುಳಿಯಾಗಿದ್ದಿದ್ರಲ್ಲ. ಆಮೇಲೆ ತುಡುವೆ ಜೇನು 4 ಜೇನು ಬಂದು ಎಲ್ಲ ಇದರಲ್ಲಿರೋದನ್ನು ಪೂರ್ತಿಯಾಗಿ ಅಳಿದಿರೋದು ತುಪ್ಪಗಳನ್ನಷ್ಟು ಕುಡಿದಿರುತ್ತೆ. ನೀವು ಯಾವುದೇ ಸೀಲ್ ಓಪನ್ ಆಗಿಲ್ಲ ಅಂದರೂ ಅದನ್ನು ಕೂಡ ಕುಡಿದಿರುತ್ತೆ. ನೋಡಿ, ಇದಷ್ಟು ಆಗಿದೆ. ಇದರಲ್ಲಿ ಏನಾಗುತ್ತೆ, ಈ ಥರ ಇದ್ದಿದ್ರಲ್ಲಿ ನೋಡಿ, ಇದು ಕರೀಕಾಗಿಲ್ಲ. ಈ ಕಡೆ ಅಷ್ಟು ಸ್ವಲ್ಪ ಕರೀಕಾಗಿದೆ. ನೋಡಿ, ಈ ಕಡೆ ಕಪ್ಪಾಗಿದೆಯಲ್ವ ಇದು. ಮತ್ತು ಈ ಥರ ನೋಡಿ, ಇದೆಲ್ಲ ಗಟ್ಟಿ ಇರೋದು. ಈ ಕರಿರಟ್ಟನ್ನು, ಸೈಡಿಗಿರೋ ಕರಿರಟ್ಟನ್ನು ಯಾವುದು ಕಟ್ ಮಾಡಿ ಕೊಟ್ಟಿರ್ತೀವೋ ಅದು ಬರಲ್ಲ. ಇದು ನೋಡಿ, ಇದು ಮೇಣದ ಹಾಳೆ ಕೊಟ್ಟಿದ್ದಿರಬೇಕು ಮೇಬಿ. ಇದು ಚೆನ್ನಾಗಿದೆ. ಈ ಥರ ಚೆನ್ನಾಗಿರೋ ರಟ್ಟುಗಳನ್ನು ನಾವು ಇಟ್ಕೊಂಡ್ರೆ ಮುಂದಿನ ವರ್ಷ ತುಪ್ಪ ಸೀಸನ್ ಇನ್ ಕೇಸ್ ಬೇಗ ತುಪ್ಪ ಬಂತು, ಅಥವಾ ನಿಮಗೆ 2ನೇ ಸೂಪರೆಲ್ಲ ಕೊಡಬೇಕು ಅಂದಾಗ ಇದನ್ನು ಕೊಡ್ಬೋದು. ಅವಾಗ ಯೂಸ್ ಆಗುತ್ತೆ, ತುಂಬ ಯೂಸ್ ಆಗುತ್ತೆ. ನಾನಂತೂ ವರ್ಷವೂ ಇದನ್ನೇ ಮಾಡೋದು, ಮೇಣ ಮಾಡೋಕ್ಕೆ ಹೋಗಲ್ಲ. ಇದು ನೋಡಿ, ಇದು ಕೂಡ ಚೆನ್ನಾಗಿದೆ. ನೀವು ಮೇಣದ ಹಾಳೆ ಕೊಟ್ಟಿದ್ದಿದ್ರೆ ಅದು 4 ವರ್ಷ ಅಂತೂ ಮಿನಿಮಮ್ ಬರುತ್ತೆ. ಇನ್ನು ಮೇಣದ ಹಾಳೆ ಕೊಡದೆ ಈ ವೈಟ್ ರಟ್ಟುಗಳು ಕೊಟ್ಟಿದ್ರೆ, ಇದು ನೋಡಿ, ಇದು ಕರಿ ರಟ್ಟು ಕೊಟ್ಟಿದ್ದು ನೋಡಿ. ಕೆಳಗಡೆ ಕರೀಕಿದೆ, ಇಲ್ಲಿ ಮೇಲ್ಗಡೆ ಬೆಳ್ಳಗಿದೆ. ಈ ಥರ ಕರೀಕಿರೋ ಭಾಗ ಏನಿದೆಯಲ್ಲ ಅದಿಷ್ಟು ವ್ಯಾಕ್ಸ್ ಆಗಿ ಹೋಗುತ್ತೆ. ಈಗ ನೀವು ಇದರಲ್ಲಿ ಎಷ್ಟು ಇಡ್ತೀರೋ 1 2 3 4 5 6 7 8 9 10 11 12 13 14 15 18 ಸೂಪರ್ ಇದೆ. ಈ 18 ಸೂಪರ್ ನಿಮಗೆ 10 ಸೂಪರ್ ಅಂತೂ ಮಿನಿಮಮ್ ಒಂದು 60 ಇಂದ 70 ಭಾಗ ನಿಮಗೆ ಸರಿ ಇರೋ ಸಿಗುತ್ತೆ. ಅದೇ ನೀವು ಅಂದರೆ ಬಾಕಿದೆಲ್ಲ ವ್ಯಾಕ್ಸ್ ಆಗುತ್ತೆ. ಈ ಥರ ಕಪ್ಪಾಗಿರೋದನ್ನ ಇಟ್ಟರೆ ಇದರ ಕೆಲವೊಂದು ಟೈಮ್ ಏನಾಗುತ್ತೆ, ಪೂರ್ತಿ ವ್ಯಾಕ್ಸ್ ಆಗುತ್ತೆ. ಇಲ್ಲ, ಕೆಲವೊಂದು ಟೈಮ್ ಈ ಕಡೆ ಕಪ್ಪಿರೋ ಭಾಗ ಮಾತ್ರ ವ್ಯಾಕ್ಸ್ ಆಗುತ್ತೆ. ಆವಾಗ ಇದಿಷ್ಟನ್ನು ಕಟ್ ಮಾಡಿ ಕೂಡ ಇಡ್ಬೋದು ನೀವು ಈಗಲೇ ಕೂಡ. ನಾನು ಅದನ್ನೆಲ್ಲ ಮಾಡಲ್ಲ, ಇದೇ ಥರ ಹೀಗೆ ಇಟ್ಟಿರ್ತೀನಿ. ಎಷ್ಟಿರುತ್ತೋ ಅಷ್ಟು ಇರಲಿ ಅಂತ. ಮತ್ತು ಇದರಲ್ಲಿ ಇನ್ ಕೇಸ್ ಈ ಥರ ಒಂದು ಫುಲ್ ರಟ್ಟಿತ್ತು ಅಂದ್ಕೊಳ್ಳಿ, ನಿಮಗೆ ಸೂಪರ್ ಕೊಡಬೇಕಿದ್ರೆ ಕರಿ ರಟ್ಟು ಕಟ್ ಮಾಡಬೇಕು ಅನ್ನೋದಿರಲ್ಲ. ಇದನ್ನೇ ಮಧ್ಯೆ ಕಟ್ ಮಾಡಿ 2 ಪೀಸ್ ಆಗುತ್ತೆ, ಅದನ್ನು ಇನ್ನೊಂದು ಸೂಪರಿಗೆ ಕೊಡ್ಬೋದು. ತುಂಬ ಜನ ಆ ಥರ ಮಾಡ್ತಾರೆ. ನಾನು ಆ ಥರ ಮಾಡೋ ಸ್ವಲ್ಪ ಕಡಿಮೆ, ಹಾಗೆ ನೀರಲ್ಲಿ ಅದ್ದಿ ಕೊಡ್ತೀನಿ. ನೋಡಿ, ಇದು ಕೂಡ ಬೇಸಿಗೆ ಕರಿ ರಟ್ಟು ಕೊಟ್ಟಿದ್ದು, ಸೈಡಿಗೆ ರಟ್ಟು ಕಟ್ ಮಾಡಿ ಕೊಟ್ಟಿರ್ತೀವಲ್ಲ ಮೇಲೆ ಸೂಪರ್ ಬರಲಿ ಅಂತ. ನೀವು ಬಿಳಿ ರಟ್ಟು ಕೊಟ್ಟಿದ್ದರೆ ಅದು ತುಂಬ ಬೆಟರ್ ಇರುತ್ತೆ ನಿಮಗೆ. ನನ್ನ ಹತ್ರನೂ ಇದೆ, ತುಂಬ ಇದೆ. ಬಟ್ ಇದು ನೋಡಿ, ಇದು ಅರ್ಧಕ್ಕರ್ಧ ದೊಡ್ಡ ರಟ್ಟೆ ಕೊಟ್ಟಿದ್ದು. ಸೊ ಅರ್ಧ ಇದೆಲ್ಲ ಬೆಳ್ಳಗೇನಿದೆಯೋ ಇದೇನಿದು ಕುಡ್ದೇ ಇಲ್ಲ. ನೋಡಿ, ಕೆಲವೊಂದೆಲ್ಲ ಸೀಲ್ ಆಗಿದ್ದು ಕೂಡ ಕುಡ್ದಿಲ್ಲ ಈ ವರ್ಷ. ಇಲ್ಲ, ಪ್ರತಿ ವರ್ಷ ಕುಡಿಯೋದು. ನೋಡಿ, ಇಲ್ಲಿ ಕಡಿಜೇನು ಆಲ್ರೆಡಿ ಸ್ಟಾರ್ಟ್. ಇದ್ರ ಕಾಟಕ್ಕೆ ಹೋದ ವರ್ಷ 85 ಬಾಕ್ಸಲ್ಲಿ 50 ಬಾಕ್ಸ್ ಹಾರಿದೆ. ಇಲ್ಲಿ ನೋಡಿ, ಇಲ್ಲೊಂದಿದೆ. ಈ ವರ್ಷ ಏನು ಜಾಸ್ತಿ ಇಲ್ಲ, ಹಾಗಾಗಿ ಅದನ್ನು ಬಿಡ್ತೀನಿ. ಅದು ಕೂಡ ಪ್ರಕೃತಿಲಿ ಬೇಕು, ರೈತನ ಮಿತ್ರನೇ. ನಮಗೆ ಜೇನು ಕೃಷಿಗೆ ಒಂದು ಸಮಸ್ಯೆ ಅನ್ನೋದು ಬಿಟ್ಟರೆ ಕಂಬಳಿ ಹುಳನೆಲ್ಲ ಕಂಟ್ರೋಲ್ ಮಾಡೋದೇ ಅವು. ಇಲ್ಲಿ ನೋಡಿ, ಇದು ಸ್ವಲ್ಪ ಬಿಳಿ ರಟ್ಟು ಕೊಟ್ಟಿದ್ದು, ಅದಕ್ಕೆ ಈ ಕಡೆ ಹಳದಿ ಇದೆ, ಈ ಕಡೆ ಬಿಳಿದಿದೆ. ಇದನ್ನೆಲ್ಲ ನೀಟಾಗಿ ಇದು ಪೂರ್ತಿ ವ್ಯಾಕ್ಸಾಗಿ ಹೋಗುತ್ತಿದ್ದು, ಈ ಥರ ಕಪ್ಪಿರೋದನ್ನು. ಇದನ್ನು ನೋಡಿ, ಇದು ಕೂಡ ಬಿಳಿ ರಟ್ಟು ಕೊಟ್ಟಿದ್ದು ಚೆನ್ನಾಗಿದೆ. ಈ ಥರದ್ದೆಲ್ಲ ಚೆನ್ನಾಗಿರೋದೇ ಇರುತ್ತೆ. ನೋಡಿ, ಇದು ಕೂಡ ಇರುತ್ತೆ. ಇದು ಯಾವಾಗ ಯೂಸ್ ಆಗುತ್ತೆ ಅಂದರೆ ನಿಮಗೆ ಇದಿಷ್ಟರಲ್ಲಿ ಮಾಡ್ತೀನಿ. ಈ 18 ಸೂಪರಲ್ಲಿ 18 5 ಒಂದು 110 ಅಂದ್ಕೊಳ್ಳಿ, ಬೇಡ 100 ಸೂಪರ್ ಇದೆ ಅಂದ್ಕೊಳ್ಳಿ. ಈ 100 ಸೂಪರಿಂದ ಫ್ರೇಮ್ ತೆಗೆದ್ರೂ ಕೂಡ ನಿಮಗೆ 10 kg ಬರೋಲ್ಲ. ಆಯಿತಾ? 10 kg ಕೂಡ ವ್ಯಾಕ್ಸ್ ಬರೋಲ್ಲ. ಇದಿಷ್ಟರಲ್ಲಿ ಎಷ್ಟು ಬರ್ಬೋದು ಅಂದರೆ ಒಂದು 2 kg ಬರ್ಬೋದೇನೋ ಅಷ್ಟೇ. 2 kg ಬಂದರೆ ಹೆಚ್ಚು. ಎಲ್ಲ ವೇಸ್ಟ್ ಎಲ್ಲ ತೆಗೆದ್ಮೇಲೆ ಒಂದು 2 kg ಬಂದರೆ ಹೆಚ್ಚು. ಆ 2 kg ಎಷ್ಟು 1000ಕ್ಕೆ ಮರದ ಒಂದು 2000 ಬರುತ್ತೆ ಅಷ್ಟೇ. ಈಗ ನಾನೇನು ಮಾಡ್ತೀನಿ, ನನಗೆ 1 kg ಇದಕ್ಕಿದೆ, ಏನಕ್ಕೆ
ಒಬ್ಬರು 800 ರೂಪಾಯಿ ತಗೊಳ್ತಾರೆ, ಇನ್ನೊಬ್ಬರು 500 ರೂಪಾಯಿಗೆ ಅಂತ ತಗೊಳ್ತಾರೆ. ಅವರು ಏನೋ ಮೆಡಿಸಿನ್ನಿಗೆ ಬೇಕು ಅಂದ್ಕೊಂಡು ಅಷ್ಟೇ. ಬಾಕಿದೆಲ್ಲ ಯೂಸ್ ಇಲ್ಲ. ಆಮೇಲೆ ನಾನು ಮೇಣದ ಹಾಳೆನ ಕಟ್ ಮಾಡಿ ಅದನ್ನು ಅಂಟಿಸ್ಲಿಕ್ಕೆ ಅಂತ ಮೇಣ ಯೂಸ್ ಮಾಡ್ತೀನಿ. ಈ ವರ್ಷ ಸ್ವಲ್ಪ ಜಾಸ್ತಿ ಮೇಣ ಇದೆ, ಅದಕ್ಕೆ ಏನು ಮಾಡ್ತೀನಿ, ಮೇಣನ ಒಬ್ಬರ ಹತ್ರ ಕೇಳಿದೆ. ಅವರು ಮೇಣದ ಹಾಳೆ ಮಾಡ್ತಾರೆ, ಅವ್ರ ಹತ್ರ ನೀವು ತಗೊಳ್ಳಿ, ನನಗೆ ಮೇಣದ ಬದಲು ಮೇಣದ ಹಾಳೆ ಎಷ್ಟು ಬರುತ್ತೋ ಅಷ್ಟು ಕೊಡಿ ಅಂತ. ಅವರು ಕೆ ಜಿಗೆ 380 ರೂಪಾಯಿ ತಗೊಳ್ತೀನಿ ಅಂತ ಹೇಳಿದ್ರು. ಈಗ ನಿಮ್ಮ ಹತ್ರ ಒಂದು 50 ಕೆ ಜಿ ಮೇಣ ಆಗುತ್ತೆ ಅಂದರೆ ಮಾಡ್ಬೋದು. ಇಲ್ಲಾಂದರೆ ಇದೆಲ್ಲ ಮೇಣ ಮಾಡಿದ್ರೆ ಏನು ಯೂಸ್ ಇಲ್ಲ. ಒಂದು ಪಾತ್ರೆ ಬೇಕು, ಇದನ್ನೆಲ್ಲ ಕೆರೆಸಿ ನೀಟಾಗಿ ಇಟ್ಟು ಎಲ್ಲ ತುಂಬ ಟೈಮ್ ವೇಸ್ಟು. ಆ ಥರ ಎಲ್ಲ ಮಾಡೋಕ್ಕಾಗೋದಿಲ್ಲ. ಮತ್ತು ಇದರಲ್ಲೂ ಕೂಡ ನೀಟಾಗಿ ಇಡಬೇಕಂದ್ರೆ ಇದನ್ನೆಲ್ಲ ಕೆರೆಸ್ಬೇಕು. ಇದನ್ನೆಲ್ಲ ಕೆರೆಸಿ ನೀಟಾಗಿ ಸೂಪರ್ಲಿ ಇಡಬೇಕು. ನೀವು ಸೂಪರ್ನ ಇಡೋದು ನೋಡಿ, ಈ ಥರ ಎಲ್ಲ ಇರಬಾರ್ದು. ಈ ಥರ ಎಲ್ಲ ಇಡೋಲ್ಲ. ಆದರೆ ನಾನು ಅದನ್ನು ಯಾವುದನ್ನು ಮಾಡಲ್ಲ, ಎಷ್ಟಾಗುತ್ತೋ ಅಷ್ಟು ಕಡಿಮೆಯಲ್ಲಿ ಕೆಲಸದಲ್ಲಿ ಮಾಡೋದು. ನನಗೆ ಬೇರೆ ಕೆಲಸ ಇದೆ, ಬೇರೆ ಕೆಲಸ ಮಾಡ್ಕೋತೀನಿ. ಫ್ರೀಯಾಗಿದ್ದರೆ ಮಾಡಿರ್ತಿದ್ದೆ. ಈ ಥರ ಮೇಲ್ಗಡೆ ಇರೋದನ್ನು ಕೂಡ ನೀಟಾಗಿ ಕೆತ್ತಿ ಇಡ್ತಾರೆ. ಇದು ನೋಡಿ, ಇದು ಆಲ್ರೆಡಿ ವ್ಯಾಕ್ಸ್ ಆಗಿದೆ 3 ಡೇಸ್ಗೆ. ಈ ಥರ ಕರೀದು ಏನಿರುತ್ತಲ್ಲ ಅದರಲ್ಲಿ ಬೇಗ ವ್ಯಾಕ್ಸ್ ಆಗುತ್ತೆ. ಕಾಣಿಸ್ತಾ ಇದೆ ಇಲ್ಲಿ ನೋಡಿ, ಇಲ್ಲಿ ಇದು ವ್ಯಾಕ್ಸ್ ಆಗುತ್ತೆ, ಇದು ಹೋಗುತ್ತೆ. ಇದಿಷ್ಟು ಪಾರ್ಟನ್ನ ಕಟ್ ಮಾಡಿ ಇಟ್ಟರೆ ಇದಿಷ್ಟು ಪಾರ್ಟ್ ಕಟ್ ಮಾಡಿ ಕೆಳಗಡೆ ಕೊಡ್ಬೋದು. ಇಲ್ಲ ನೀವು ಇದಿಷ್ಟನ್ನು ಕಟ್ ಮಾಡಿ ಬೇಕಿದ್ದರೆ ಮೇಣ ಮಾಡ್ಕೋಬೋದು. ಈಗ ನಾವು 380 ರೂಪಾಯಿಗೆ ಒಂದು 5 ಕೆ ಜಿ ಆಗುತ್ತೆ. ಹೋದ ವರ್ಷದ 1.5 ಕೆ ಜಿ ಇದೆ. ಅದಿಷ್ಟು ನನಗೆ ಮೇಣದ ಹಾಳೆ ಅಂಟಿಸ್ಲಿಕ್ಕೆ ಸಾಕು. ಆದರೆ ಇದನ್ನೇ ನಾವು ಇಟ್ಕೊಂಡ್ರೆ ಈ 100 ನಮಗೊಂದು 50 ಫ್ರೇಮ್ ಸಿಕ್ಕಿದ್ರೂ ಕೂಡ ಒಂದು 10 ಬಾಕ್ಸಿಗೆ ನಾವು ಸೂಪರ್ ಕೊಡ್ಬೋದು. ಅದರ ಡಬಲ್ ವರ್ತ್. ಇದಕ್ಕೇನಿಲ್ಲ, ಇದನ್ನು ನೀಟಾಗಿ ಇಟ್ಟು ಈ ಥರ ಪ್ಲ್ಯಾಸ್ಟಿಕ್ ಕವರು, ನೀವು ಸೂಪರನ್ನೇ ಬೇಕಿದ್ದರೂ ಇಡ್ಬೋದು. ಇಡೀ ಸೂಪರೇ ಇದರಲ್ಲಿ ಹಿಡಿಯುತ್ತೆ, ನೀಟಾಗಿ ಇಡ್ಬೋದು. ನಾವೇನು ಮಾಡ್ತಿದ್ದೆ, ನಿಮಗೆ ಆ ಥರ ಇಟ್ಟಾಗ ಇಡೀ ಸೂಪರ್ ಇಟ್ಟಾಗ ಇದ್ರ ಮಧ್ಯೆ ಗ್ಯಾಪಲ್ಲ ಟೆಂಪ್ರೇಚರ್ ಬೇರೆ ಇದು ಸ್ವಲ್ಪ ಗಾಳಿ ಆಡಿ, ಅಂದರೆ ಮೊದಲೇ ಇರೋದ್ರಿಂದ ಈ ಸೂಪರೆಲ್ಲ ವೆಟ್ಟಿದ್ದಿದ್ರೆ ಎಲ್ಲ ಸಮಸ್ಯೆಗಳಾಗಿ ವ್ಯಾಕ್ಸ್ಮ ಜಾಸ್ತಿ ಆಗುತ್ತೆ. ನೀವು ಇದನ್ನು ಒಂದು ಕವರಲ್ಲಿ ಒಂದು 5 ಸೂಪರ್ ಹಾಕಿ ಕಟ್ಟಿಟ್ರೆ ಚಿಕ್ಕ ಕವರಲ್ಲಿ ಇನ್ನೂ ಕೂಡ ಜಾಸ್ತಿ ಬಾಳಿಕೆ ಬರುತ್ತೆ ನಿಮಗೆ. ಅಂದರೆ ವ್ಯಾಕ್ಸ್ ಆಗೋದು ಕಡಿಮೆ ಆಗುತ್ತೆ. ವರ್ಷನ ನಾನು ಸಿಂಗಲ್ನಾಗಿ ಇಡ್ತಿದ್ದೆ. ಈ ವರ್ಷ ಸ್ವಲ್ಪ ಜಾಸ್ತಿ ಸೂಪರ್ ಇಡೋಣ ಅಂದ್ಕೊಂಡು ಇಟ್ಟಿದ್ದೀನಿ. ಸೊ ಹಂಗಾಗಿ ಇಡೀ ಸೂಪರನ್ನೇ ಈ ಕವರಲ್ಲೇ ಇಳಿಸ್ತೀನಿ. ಆವಾಗ ಏನಾಗುತ್ತೆ, ವ್ಯಾಕ್ಸ್ ಆಗೋದು ಸ್ವಲ್ಪ ಜಾಸ್ತಿ ಆಗುತ್ತೆ. ಆಯಿತಾ? ನೋಡಿ, ನಿಮಗೆ ಯಾವ ಥರ ಯೂಸ್ ಆಗುತ್ತೋ ಆ ಥರ ಮಾಡಿ. ಆದರೆ ಮೇಣ ಮಾರೋಕ್ಕಿಂತ ಆ ಟೈಮಿಗೆ, ಆ ಗ್ಯಾಸಿಗೆ, ಆ ಕಷ್ಟಕ್ಕೆ 380 ನಿಮಗೆ ತುಂಬಲ್ಲ. ಆದರೆ ಇಲ್ಲ, ಒಂದು 1000 ರೂಪಾಯಿ ಅಂದರೆ 800 ರೂಪಾಯಿಗಿಂತ ಒಳಗಡೆ ಬಂದರೆ ವರ್ತಿಲ್ಲ. ಅದಕ್ಕಿಂತ ಈ ಥರ ಇಟ್ಕೊಂಡ್ರೆ ಇದು ಡಬಲ್ ವರ್ತ್. ಅಟ್ಲೀಸ್ಟ್ ತುಪ್ಪ ತುಂಬುತ್ತೆ ನಿಮಗೆ. 150 ಉಳಿದ್ರೂ ಕೂಡ ಇದು ವರ್ತ್ ನಿಮಗೆ. ನೀವು ಆ ಥರ ಮಾಡ್ತೀರಾ ಅಂತ ನೋಡಿ. ಇಲ್ಲಿ ನೋಡಿ, ಇದೆಲ್ಲ ವ್ಯಾಕ್ಸ್ ಆಗಿದೆ, ಇದೆಲ್ಲ ಬರೋಲ್ಲ. ಇದೆಲ್ಲ ನೋಡಿ ತುಂಬ ವ್ಯಾಕ್ಸ್ ಆಗಿದೆ. ವ್ಯಾಕ್ಸ್ ಮೀನ್ಸ್ ವ್ಯಾಕ್ಸ್ ಮಾತ್ರ ಮೇಣದ ಚಿಟ್ಟೆ ಇದೆಲ್ಲ ಆಗಿದೆ. ಇದಿಷ್ಟ ಆಗಿದೆ ನೋಡಿ, ಇದೆಲ್ಲ ಅದೇ ಥರ. ಇದನ್ನೆಲ್ಲ ಏನು ಮಾಡ್ತೀನಿ, ಈ ಕರಿ ಕಪ್ಪಗಾಗಿರೋ ಭಾಗ ಮಾತ್ರ ಕಟ್ ಮಾಡಿ ಇಡ್ತೀನಿ. ಆಮೇಲೆ ಇನ್ನೊಂದು ಮೇಲಂದರೆ ಇದನ್ನು ಹೀಗೆ ಇಡೋಕ್ಕಾಗಲ್ಲ. ಈಗ ಆಲ್ರೆಡಿ ತೇವಾಂಶ ಜಾಸ್ತಿ ಇರುತ್ತೆ, ಮಾಯ್ಶ್ಚರ್ ಕಂಟೆಂಟ್ ಇರುತ್ತಲ್ವ. ಇದನ್ನು ಬೆಳಗ್ಗೆ ಎಳೆ ಬಿಸಿಲಲ್ಲಿ ಒಂದು 10 ನಿಮಿಷ, ಒಂದು 5 ನಿಮಿಷ, ಈ ಥರ ಒಂದು 5 ನಿಮಿಷ ಈ ಕಡೆ ಬಿಸಿಲು ಮಾಡಿ ಇಡಬೇಕು. ನಮ್ಮಲ್ಲಿ ಬಿಸಿಲು ಬರ್ದೇ ಒಂದು 8 ದಿನ ಆಯಿತು. ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ, ಹೇರ್ ಡ್ರೈಯರ್ ಇದೆ ನೋಡಿ, ಮಳೆ ಎಲ್ಲ ಸೋರ್ತಾ ಇದೆ. ಹೇರ್ ಡ್ರೈಯರ್ ಇದೆ. ಇದರಲ್ಲಿ ಎಲ್ಲದನ್ನು ಒಮ್ಮೆ ಇದರಲ್ಲಿ ಬಿಸಿ ಗಾಳಿ ಬರೋ ಥರ, ಕೋಲ್ಡ್ ಅಲ್ಲ, ಬಿಸಿ ಗಾಳಿ ಬರೋ ಥರ ಮಾಡಿ ಒಮ್ಮೆ ಈ ಥರ ಮಾಡ್ತೀನಿ. ಅಂದರೆ ಯಾರು ವ್ಯಾಕ್ಸ್ ಇದೇ ಥರ 1 2 3 4 5 6 7 8 10 80 ಫ್ರೇಮ್ ಇದೆ. 80 ಫ್ರೇಮಿಗೂ ಅದೇ ಥರ ಬಿಸಿ ಮಾಡಿ ಇಡ್ತೀನಿ. ಇಲ್ಲ ಅಂದರೆ ಅದರಲ್ಲಿ ಕೆಲವೊಂದು ಸತಿ ಮಾಯ್ಶ್ಚರ್ ಕಂಟೆಂಟ್ ಇರುತ್ತೆ. ಆಮೇಲೆ ಬೆಳಗಿನ ಬಿಸಿಲಲ್ಲಿ ಇಟ್ಟರೆ ಬೆಸ್ಟು. ಆದರೆ ನಮ್ಮಲ್ಲಿ ಬಿಸಿಲು ಬರ್ದೇ 10 ದಿನ ಆಯಿತು. ನಾನು ಬೇರೆ ಕಡೆ ಹೋಗಿದ್ದರಿಂದ 2 ದಿನ ಕೆಲಸ ಅಂತೋಗಿ 15 ದಿನ ಕೆಲಸ ಆಯಿತು. ಅದಕ್ಕಾಗಿ ನನಗೆ ಆಗಿರಲಿಲ್ಲ. ಈಗ ಪರ್ಯಾಯ ವಿಧಾನ ಬೇಕಲ್ವ, ಬಿಸಿಲಿದ್ದಾಗಲೇ ಮಾಡಿದರೆ ಬೆಟರ್. ಬೆಳಗ್ಗೆ ಎಳೆ ಬಿಸಿಲಲ್ಲಿ ಈ ಥರ ಸಾಲಾಗಿಡ್ತಿದ್ದೆ. ಇದನ್ನು ಈ ಥರ ಸಾಲಾಗಿ ಈ ಥರ ಅಂಗಳದಲ್ಲಿ ಒಂದು ಕಡೆಯಿಂದ ಹಾಕಿ ಇಡ್ತಿದ್ದೆ. ಹೆಂಗೆ ಅಂದರೆ, ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಅಲ್ಲಿ ತನಕ, ಇಲ್ಲಿಂದ ಅಲ್ಲಿಗೆ ಇಡೋ ತನಕ, ಮತ್ತು ಇಲ್ಲಿಂದ ರಿಟರ್ನ್ ಇಡೋ ಟೈಮ್ ಬಂದಿರುತ್ತೆ. ರಿಟರ್ನ್ ಇಟ್ಟು ಸಿಂಗಲ್ ಪೀಸ್ ಇದನ್ನು ಈ ಥರ 1 2 3 4 ಸೇರಿ ಒಂದು ಕವರ್. ಈ ಚಿಪ್ಸ್ ಎಲ್ಲ ಪ್ಯಾಕ್ ಮಾಡೋ 1 kg ಕವರ್ ಬರುತ್ತಲ್ಲ, ಅದನ್ನು ಒಂದು ಅರ್ಧ kg ತೊಗೊಬಂದರೆ 40 ಏನೋ ಬರ್ತಿತ್ತು. ಅದರಲ್ಲಿ ಈ ಥರ 4 ಹಾಕಿ
ಇಡ್ತಿದ್ದೆ. ಈ ಸತಿ ಹಾಗಿಲ್ಲ, ಫುಲ್ ಸೂಪರ್ನೇ ಇಡ್ತೀನಿ. ಈ ಥರ ಹೇಳಿದ್ನಲ್ಲ, ಸೂಪರ್ ಇಟ್ಟರೆ ನೋಡಿ ಈ ಕಡೆ ಸೈಡಿಗೆಲ್ಲ ಮೇಣ ಇದೆಯಲ್ಲ, ಇದೆಲ್ಲ ಕೆರೆಸಿಡ್ಬೇಕಿಲ್ಲ, ಇದಕ್ಕೆಲ್ಲ ವ್ಯಾಕ್ಸ್ ಆಗ್ಬಿಡುತ್ತೆ. ಇದರಿಂದೆಲ್ಲ ವ್ಯಾಕ್ಸ್ ಮತ್ತು ಅಟ್ಯಾಕು ಜಾಸ್ತಿ ಆಗುತ್ತೆ. ಇದನ್ನೆಲ್ಲ ಮಾಡಲ್ಲ. ಇದನ್ನು ಕೂಡ ಮೇಲ್ಗಡೆಲ್ಲ ನೀಟಾಗಿ ಕೆತ್ತಿಟ್ರೆ ವ್ಯಾಕ್ಸ್ ಮತ್ತು ಅಟ್ಯಾಕ್ ಕಡಿಮೆ ಆಗುತ್ತೆ. ಖಾಲಿ ಇದೆ, ನಿಮಗೆ ಬೇರೆ ಕೆಲಸನೇ ಇಲ್ಲ ಅಂದಾಗ ಮಾಡ್ಕೊಳ್ಬೋದು. ಪ್ರತಿ ವರ್ಷ ಮಾಡಿಡ್ತಿದ್ದೆ, ಆದರೆ ಈ ವರ್ಷ ಬೇರೆ ಬೇರೆ ಕೆಲಸಗಳು ಜಾಸ್ತಿ ಇದೆ. ಜೇನಿಂಗ್ ಕೆಲಸಗಳು, ಹೊರಗಡೆ ತೊಗೊಂಡೋಗಿ ಮಾಡೋದೆಲ್ಲ ಬೇರೆ ಬೇರೆ ಪ್ಲ್ಯಾನ್ಗಳಿದೆ. ಅದಕ್ಕೆಲ್ಲ ಟೈಮ್ ಬೇಕು, ಮತ್ತು ಕೆಲವೊಂದು ಕಾರಣಗಳಿಂದ ಮಾಡೋಕ್ಕಾಗಿಲ್ಲ. ತುಪ್ಪ ಬೇರೆ ಜಾಸ್ತಿ ಬಂದಿತ್ತು, ಖುಷಿ ವಿಚಾರ. ಬಟ್ ಅದರಿಂದ ಜಾಸ್ತಿ ಬಂದಿದ್ದು ಕೂಡ ಬೇರೆ ಕೆಲಸಗಳೆಲ್ಲ ಪೆಂಡಿಂಗ್ ಆಗಿದೆ. ಅದಕ್ಕೆ ಬಿಸಿಲಲ್ಲಿ ಇಡೋ ಬದಲು ಈ ಥರ ಹೇರ್ ಡ್ರೈಯರಲ್ಲಿ ಎರಡೂ ಕಡೆ ಬಿಸಿ ಮಾಡಿ ಪೂರ್ತಿ ಕವರಲ್ಲಿ ಹಾಕಿ ಇಡ್ತೀನಿ. ನೀವು ಹಾಗೆ ಇಟ್ಟರೆ ಇದರಲ್ಲಿ ಅರ್ಧಕ್ಕರ್ಧನೇ ಹೋಗುತ್ತೆ. ಆ ಥರ ಬಿಸಿಲಿಗೆ ಇಟ್ಟು ಮಾಡಿದ್ರೆ ನನಗೀಗ ಇದು ಐದನೇ ವರ್ಷ. ಫಸ್ಟ್ ವರ್ಷ ಮಾತ್ರ ಬಿಸಿಲಿಗೆ ಇಟ್ಟಿರಲಿಲ್ಲ, ಆವಾಗ ತುಂಬ ಕಡಿಮೆ ಬಾಕ್ಸ್ ಇತ್ತು. ಅದಾದಮೇಲೆ ಇಲ್ಲಿ ನೋಡಿ ನಮ್ಮಲ್ಲಿ ಕಡ್ಜೀರಿಗೆ ಅಂತೀವಿ, ಕಡ್ಜ, ಇದರಿಂದನೇ ತುಂಬ ಬಾಕ್ಸ್ಗಳು ಹೋಗುತ್ತೆ ನಂದು. ಈಗ ಆಲ್ರೆಡಿ ಒಂದು 50 ನೋಡಿ ಇಲ್ಲೆಲ್ಲ ಹೊಡೆದಾಗಿದೆ. ಇಲ್ಲೊಂದು ಅಲ್ಲೊಂದಲ್ಲ ತುಂಬ ಬಿದ್ದಿದೆ. ಈಗ 3 ದಿನದಲ್ಲಿ ನಮ್ಮಮ್ಮ ಒಂದು 50 ಹೊಡೆದಿದ್ದೀನಿ. 52 ಏನಂತ ಲೆಕ್ಕ ಮಾಡಿ ಕೊಟ್ಟಿದ್ದಾರೆ, ಹೊಡೆದಿದ್ದೀನಿ. ಇನ್ನೂ ಬರ್ತಾನೆ ಇದೆ ದಿನ ಬೆಳಗ್ಗೆ ಅಂತ. ಇದೇ ಥರ ಸ್ವಲ್ಪ ತಂಪು ವಾತಾವರಣದಿಂದ ವ್ಯಾಕ್ಸ್ ಮತ್ತು ಅಟ್ಯಾಕ್ ಜಾಸ್ತಿ ಆಗುತ್ತೆ. ಆಗಬಾರ್ದು ಅನ್ನೋ ರೀಸನ್ನಿಗೆ, ಬೆಚ್ಚಗಿರಲಿ ಅನ್ನೋ ರೀಸನ್ನಿಗೆ ಆ ಥರ ಬಿಸಿ ಮಾಡಿ ಇಡೋದು. ಒಳಗಡೆ ವ್ಯಾಕ್ಸ್ ಮಾತಿಂದೆಲ್ಲ ಸ್ಟಾರ್ಟ್ ಆಗಿದ್ರು ಕೂಡ ಸ್ವಲ್ಪ ಸತ್ತೋಗುತ್ತೆ ಅಂತ. ಸ್ವಲ್ಪ ಮೆಲ್ಟ್ ಆದರೂ ತೊಂದರೆ ಇಲ್ಲ ಮೇಲ್ಗಡೆ. ಆಮೇಲೆ ಹೆಂಗೋ ಕೊಟ್ಟಾಗ ಅವು ಸರಿ ಮಾಡ್ಕೊಳುತ್ತೆ. ಓಕೆನಾ? ಇಲ್ಲಿ ನೋಡಿ, ಇಲ್ಲಿ 1 2 3 4 5 6 7 8 9 10 11 12 ಸೂಪರು. ಇದು ಕಡಿಮೆ ಇದೆ, ಇದ್ರ ಮೇಲೆ ಇಡ್ತೀನಿ. ಎಷ್ಟಾಗುತ್ತೋ ಅಷ್ಟು ಗಾಳಿ ಆಡದೇ ಇರೋ ಥರ ಕಟ್ಟಿಟ್ರೆ ಆಯಿತು. ಹಾಗಂತ ಇದನ್ನೆಲ್ಲ ತೂತು ಮಾಡಬೇಡಿ, ತೂತಾದರೆ ಹೋಯಿತು. ಇದು ನೋಡಿ, ಇದಿಷ್ಟೇನಿದೆಯಲ್ಲ, ಇದಷ್ಟು ಈ ಥರ ಅರ್ಧ ಆಗಿತ್ತು. ಇದು ಏನಕ್ಕೆ ಈ ಥರ ಮಾಡ್ತೀನಿ ಅಂದರೆ, ಇದರಲ್ಲಿ ಬೆಳಿ ವ್ಯಾಕ್ಸ್ ಆಗುತ್ತೆ, ಆದರೂ ಕೂಡ ಮಾಡಲ್ಲ. ಕೆಲವೊಂದು ಟೈಮ್ ಅನಿಸುತ್ತೆ ಇಷ್ಟೆಲ್ಲ ಮಾಡೋಕ್ಕಿಂತ ಇಡೋದು ಬೆಸ್ಟು ಅಂತ. ಆದರೆ ಹೇಳಿದ್ನಲ್ಲ ಆವಾಗಲೇ, ಕೆಲವೊಂದು ಟೈಮ್ ವರ್ತ್ ಆಗುತ್ತೆ ಮೇಣ ಮಾಡೋಕ್ಕಿಂತ ಅಂತ. ಇದನ್ನು ಕಟ್ ಮಾಡಿ ಈ ಕಡೆ ಕೆಳಗಡೆ ಕೊಟ್ಬಿಡ್ತೀನಿ, ಬೇಗ ಆಗುತ್ತೆ. ಇಲ್ಲ ಮತ್ತೆ ಮೇಣದ ಹಾಳೆ ಕೊಡಬೇಕು. ಕೆಲವೊಂದು ಟೈಮ್ ಕಡಿಮೆ ಬಾಕ್ಸ್ ಇದ್ದಾಗ ಮಾಡ್ಬೋದು. ನಮಗೆ ಜಾಸ್ತಿ ಬಾಕ್ಸ್ 100 ಮೇಲೆ ಯಾವಾಗ ಆಗುತ್ತೋ ಆವಾಗ ನೀವು ಇದನ್ನೊಂದೇ ಮಾಡ್ಕೊಂಡಿದ್ರೆ ನೀಟಾಗಿ ಮೇಂಟೈನ್ ಮಾಡ್ಬೋದು. ಬೇರೆ ಕೆಲಸಗಳಿರುತ್ತೆ, ಏನಾದ್ರು ಸಮಸ್ಯೆ ಬಂತಂದರೆ 2ನೇ ಸೂಪರ್ ಕೊಡೋದು, ಇಲ್ಲ ಕೆಲವೊಂದು ವೀಕ್ ಇರೋದಕ್ಕೆ ಕೊಡಲಿಕ್ಕೆಲ್ಲ ಕರಿ ರಟ್ಟು ಸಿಕ್ಕಿಲ್ಲ ಸೈಡಿಗಿಂದಂದೆಲ್ಲ ರಗಳೆ ಆಗುತ್ತೆ. ಅದಕ್ಕೆ ಈ ಥರ ಮಾಡಿರ್ತೀನಿ. ಎಷ್ಟಾಗುತ್ತೋ ಅಷ್ಟು ಉಳಿಲಿ. ಈ ಹೆಂಗೋ ಮಳೆಗಾಲದಲ್ಲಿ ಜಾಸ್ತಿ ಟೈಮ್ ಬೇಕಾಗಲ್ಲ. ಈಗ ನೋಡಿ, ನಾನು 1 ಅವರ್ ಕೆಲಸ ಮಾಡಿದೆ, ಇದಿಷ್ಟನ್ನು ಇಟ್ಟೆ. ಮೇಣ ಮಾಡೋದಾಗಿದ್ದರೆ ಇನ್ನೂ 1 ಅವರ್ ಜಾಸ್ತಿ ಬೇಕಿತ್ತು. ಈ ಥರ ಮಾಡಿಟ್ಟೆ. ಈ ಥರ ಕಟ್ಟಿಡ್ಬೇಕಷ್ಟೇ. ಇದ್ರ ಮೇಲೆ ಏನಾದ್ರು ಪ್ಲಾಸ್ಟಿಕ್ ಮುಚ್ಚಿಡ್ತೀನಿ. ಎಷ್ಟಾಗುತ್ತೋ ಅಷ್ಟು ಬೆಚ್ಚಗಿಡೋ ಜಾಗದಲ್ಲಿ ಇಡಬೇಕು. ಇನ್ನೊಮ್ಮೆ ಹೇಳ್ತೀನಿ ಇದ್ರ ಯೂಸ್ ಏನು ಅಂತ. ಒಂದು, ಮೇಣ ಮಾಡ್ರೆ ತುಂಬ ವರ್ತ್ ಆಗಲ್ಲ ಅಂತ ನಾನು ಮಾಡೋದು. ಇನ್ನೊಂದು, ಸೂಪರ್ ಬೇಗ ಬಂದಿಲ್ಲ ಅಂದರೆ ಅದಕ್ಕೆ ಕೊಡ್ಬೋದು. ಸೂಪರಿಗೆ ಕಟ್ಟೋಕ್ಕೆಲ್ಲ ಸ್ಟ್ರೆಂತ್ ಇಲ್ಲ, ಬಟ್ ಹುಳ ಫುಲ್ ಇದೆ, ಹನಿ ಸೀಸನ್ ಬೇಗ ಸ್ಟಾರ್ಟ್ ಆಯಿತು ಅಂದರೂ ಕೂಡ ಇದನ್ನು ಕೊಟ್ಟು ಬಿಡ್ಬೋದು. ಆಯಿತಾ? ಆಮೇಲೆ 1 ಸೂಪರು ಕಟ್ಟಿಸ್ಬೇಕು, 2ನೇ ಸೂಪರ್ ಕೊಡಬೇಕು ಅನ್ನೋಂಗಿದ್ರೆ ಇದನ್ನು ಕೊಟ್ಟರೆ ಒನ್ ಆಫ್ ದಿ ಬೆಸ್ಟ್. ಕೆಲವೊಂದಕ್ಕೆ ಅದೇ ಥರ ಮಾಡೋದು ಬೆಟರ್. ಇಲ್ಲ ಫಸ್ಟ್ ಇದನ್ನ ಕೊಟ್ಟು 2ನೇದಾರ ಕಟ್ಟಿಸ್ಬೇಕು. ಆ ಥರ ಬೇಗ ಕೊಡ್ಬೋದು. ಬೇಗ ಈ ವರ್ಷ ತುಂಬ ಮುಂಚೆ ಸೀಸನ್ ಸ್ಟಾರ್ಟ್ ಆಯಿತು. ಅದರಿಂದ ನನಗೆ ಇದು 65 ಪೀಸ್ ಇತ್ತು. ನಾನು ಲಾಸ್ಟ್ ಟೈಮ್ ಕಳಿಸಿದ್ದೆ 60-40 ಪೀಸು. ಒಂದು 10-15 ಬಾಕ್ಸಿಗೆ ಕೊಟ್ಟಾಯಿತು. ಅದಿಷ್ಟು ಬೇಗ ತುಪ್ಪ ಮಾಡಿದೆ. ಆಯಿತಾ? ಇದಿಷ್ಟು ಇವತ್ತಿನ ವೀಡಿಯೋ. ಬಾಯ್.